ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ 13ನೇ ಪಾಠ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಕಲಿಕಾ ಹಾಳೆ 3 ಪ್ಲಸ್ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥದ್ದು ಇವ್ಯಾಲ್ಯೂಯೇಷನ್ ಕ್ವಶನ್ಸ್ ಇದಾವೆ. ಮೌಲ್ಯಮಾಪನ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿದಾವೆ. ಅವುಗಳ ಸಹಿತ ಉತ್ತರಗಳನ್ನು ಈ ಒಂದೇ ವಿಡಿಯೋದಲ್ಲಿ ತಂದಿದ್ರೆ ಇಲ್ಲಿಗೆ 13 ಪಾಠಗಳ ಒಂದು ಕಲಿಕಾ ಚೇತರಿಕೆಗೆ ಸಹಕಾರಿಯಾಗ್ತಕ್ಕಂಥ ಎಲ್ಲ ವಿಡಿಯೋಗಳು ಆಯಿತು. ಇನ್ನು 14ನೇ ಪಾಠದ ವಿಡಿಯೋವನ್ನು ಸಹಿತ ಶಾರ್ಟ್ಲಿಯಾಗಿ ಲೈನಪ್ಪನ್ನು ಮಾಡ್ತೀವಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಆಲ್ರೆಡಿ 8ನೇ ತರಗತಿಗೆ ಸಮಾಜ ಮತ್ತು ಹಿಂದಿಯಲ್ಲಿ ಎಲ್ಲ ಕಲಿಕಾ ಹಾಳೆಗಳ ಉತ್ತರವನ್ನು ಹಾಕಿದ್ದೀವಿ. ಒಂದು ಸರಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೀವುಗಳು ಕೂಡ ಬಂದು ಜಾಯ್ನ್ ಆಗಿ. ಸೊ ವಿದ್ಯಾರ್ಥಿಗಳೇ, 13ನೇ ಪಾಠ ಕಲಿಕಾ ಹಾಳೆ 3 ಮತ್ತು ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ. ಈ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನೋಡುವ. ಪ್ರಶ್ನೆ ಒಂದಿತ್ತು, ಕಲಿಕಾ ಹಾಳೆ 3ರಲ್ಲಿ ಚಟುವಟಿಕೆ 1. ನಿಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆಯ ಹೊರತಳ ಭಾಗದಲ್ಲಿ ತಾಮ್ರದ ಬಣ್ಣ ಇರುತ್ತದೆ, ಇದನ್ನು ಗಮನಿಸಿದ್ದೀಯೇ? ಈ ರೀತಿ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ಲೇಪನವನ್ನು ಮಾಡಿರುತ್ತಾರೆಯೇ? ಅದರ ಪಟ್ಟಿ ಮಾಡಿ ಅಂತ ಕೇಳಿದರೆ ಚಟುವಟಿಕೆ 1ರ ಉತ್ತರ ಇತ್ತು ಆಭರಣದ ವಸ್ತುಗಳು, ವಾಹನದ ಭಾಗಗಳು, ಕೀಲಿಕೈ, ಕೈವಾರ, ಅಡುಗೆ ಪಾತ್ರೆಗಳು, ನಲ್ಲಿ, ಇವೆಲ್ಲವುಗಳಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಲೋಹದ ಲೇಪನವನ್ನು ಮಾಡಿರ್ತಾರೆ ಅಂತಕ್ಕಂಥದ್ದನ್ನ ಬರಿಬೇಕಿತ್ತು. ಚಟುವಟಿಕೆ 2ನ್ನ ನೋಡೋಣ. ಈ ಕೆಳಗಿನ ಪ್ರಯೋಗ ಮಾಡಿ ವಿದ್ಯುತ್ ಲೇಪನದ ಕುರಿತು ತೀರ್ಮಾನವನ್ನು ಬರೆಯಿರಿ ಅಂತ ಕೇಳಿದರೆ ಬಣ್ಣದಲ್ಲಿ ಬದಲಾವಣೆ ಮತ್ತು ತಾಮ್ರದ ಪಟ್ಟಿಯಲ್ಲಿನ ಬದಲಾವಣೆ. ಉತ್ತರ ನೋಡ್ಕೊಂಡು ಬರೋಣ. ಬಣ್ಣದಲ್ಲಿ ಬದಲಾವಣೆ ಇದ್ದಾಗ ಏನು ಬರಿಬೇಕಂದ್ರೆ ತಾಮ್ರದ ಸಲ್ಫೇಟಿನ ನೀಲಿ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಬಣ್ಣ ಸ್ವಲ್ಪ ಮಾತ್ರ ತಿಳಿಯಾಗಿ ಕಾಣ್ತದ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ತಾಮ್ರದ ಪಟ್ಟಿಯಲ್ಲಿ ಬದಲಾವಣೆಯಲ್ಲಿ ಬರಿತಕ್ಕಂಥದ್ದು ತಾಮ್ರದ ಪಟ್ಟಿಯು ಕಂದು ಬಣ್ಣಕ್ಕೆ ತಿರುಗ್ತದ ಈ ವಿದ್ಯುತ್ ಲೇಪನ ಕ್ರಿಯೆಯಲ್ಲಿ. ಅಷ್ಟು ಬರೆದ್ರೆ ಈ ಒಂದು ಘಟಕದ ಉಪಘಟಕದ ಉತ್ತರ ಆಯಿತು. ಇನ್ನು ತೀರ್ಮಾನ ಕೇಳಿದಾರ. ಸೊ ತೀರ್ಮಾನ ಏನು ಬರಿಬೇಕಂದ್ರೆ ತಾಮ್ರದ ವಿದ್ಯುತ್ ಲೇಪನ ಕ್ರಿಯೆಯಲ್ಲಿ ಕ್ಯಾಥೋಡ್ ಬಳಿ ಇದ್ದ ತಾಮ್ರದ ಪಟ್ಟಿಯ ಮೇಲೆ ತಾಮ್ರ ಲೇಪನವಾಗಿರ್ತದ ಅಂತ ಬರಿಬೇಕು. ತೀರ್ಮಾನದಲ್ಲಿ ನಿನ್ನ ಆಲೋಚನೆಗಳನ್ನು ಶಿಕ್ಷಕರು ಮತ್ತು ಮಿತ್ರರೊಂದಿಗೆ ಹಂಚಿಕೋದಲ್ಲಿ 1ನೇ ಕಾರಣ ಕೇಳಿದಾರ. ಸೈಕಲ್ ಅನ್ನು ಹೆಚ್ಚು ಕಬ್ಬಿಣದಿಂದ ಮಾಡಿದ್ದರೂ ತುಕ್ಕು ಹಿಡಿಯೋದಿಲ್ಲ, ಕಾರಣ ಏನು ಅಂತ ಕೇಳಿದಾರ. ಉತ್ತರ ಇದೆ, ಸೈಕಲ್ ಅನ್ನು ಹೆಚ್ಚು ಕಬ್ಬಿಣದಿಂದ ಮಾಡಿದ್ದರೂ ತುಕ್ಕು ಹಿಡಿಯೋದಿಲ್ಲ, ಏಕೆಂದರೆ ಕಬ್ಬಿಣದ ಮೇಲೆ ಕ್ರೋಮಿಯಂನ ಲೇಪನವನ್ನು ಮಾಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಏನಾಗುವುದಿಲ್ಲಪ್ಪ, ಅದು ತುಕ್ಕು ಹಿಡಿಯೋದಿಲ್ಲ ಅಂತ ಬರಿಬೇಕಿತ್ತು. ಇನ್ನು 2ನೇದು ಕೇಳಿದ್ದಾರೆ, ಸ್ಟೀಲ್ ಪಾತ್ರೆಯ ತಳಭಾಗದಲ್ಲಿ ತಾಮ್ರದ ಲೇಪನ ಏಕೆ ಮಾಡಿರ್ತಾರೆ? ಉತ್ತರ ನೋಡೋಣ. ಸ್ಟೀಲ್ ಪಾತ್ರೆಯ ತಳಭಾಗದಲ್ಲಿ ತಾಮ್ರದ ಲೇಪನ ಮಾಡಿರ್ತಾರೆ ಏಕೆಂದರೆ ತಾಮ್ರ ಹೆಚ್ಚಿನ ಉಷ್ಣವಾಹಕ ಆಗಿರೋದರಿಂದ. ಇನ್ನು ಇಲ್ಲಿಗೆ ಕಲಿಕಾ ಹಾಳೆ 3 ಮುಗಿತು. ಇನ್ನು ಮುಂದೆ ನಾವು ನೋಡೋಣ ಇದೇ ಪಾಠದ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವಲ್ಲಿ ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು. ಸೊ ಫಸ್ಟ್ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ, ಈ ಕೆಳಗಿನ ಯಾವ ದ್ರಾವಣದಲ್ಲಿ ವಿದ್ಯುತ್ ಹರಿಸಿದಾಗ ಬಲ್ಬ್ ಬೆಳಗೋದಿಲ್ಲ ಅಂತ ಕೇಳಿದರು. ಉಪ್ಪು, ತಾಮ್ರದ ಸಲ್ಫೇಟ್, ಬೆಳ್ಳಿಯ ನೈಟ್ರೇಟ್, ಸಕ್ಕರೆ ದ್ರಾವಣ, ಸೂತ್ರ ಸಕ್ಕರೆ ದ್ರಾವಣ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಯಾನುಗಳು ಕ್ರಿಯೆಯಲ್ಲಿ ತೊಡಗೋದಿಲ್ಲ, ಏನೋ ಒಂದು ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಶೂನ್ಯವಾಗಿರ್ತದೆ. ಸೊ ಆ ಕಾರಣಕ್ಕಾಗಿ ಸಕ್ಕರೆ ದ್ರಾವಣದಲ್ಲಿ ವಿದ್ಯುತ್ ಹರಿಸಿದಾಗ ನಮಗೆ ಏನಾಗೋದಿಲ್ಲ, ಬಲ್ಬ್ ಬೆಳಗೋದಿಲ್ಲ ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ LED ಬಲ್ಬ್ ಬಳಕೆ ಹೆಚ್ಚಾಗಿದ್ದು ಇದಕ್ಕೆ ಕಾರಣ. ಸೊ ಮೊದಲಿಗೆ ಬಲ್ಬ್ಗಳನ್ನು ಬಳಸ್ತಿದ್ರು, ಆಮೇಲೆ ಟ್ಯೂಬ್ಲೈಟ್ಗಳನ್ನು ಬಳಸ್ತಿದ್ರು. ಸೊ ಇವಾಗ ರೀಸೆಂಟಾಗಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ LED ಬಲ್ಬ್ಗಳನ್ನೇ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ. ಸರ್ಕಾರದ ಆದೇಶನೂ ಕೂಡ ಆಗದ. ಇಲ್ಲಿ ಮುಖ್ಯವಾಗಿ LED ವಿದ್ಯುತ್ ಬಳಕೆಯನ್ನು ಮಾಡೋದಕ್ಕೆ 2 ಕಾರಣ ಇದೆ. ಒಂದನೇದು, ಈ LED ವಿದ್ಯುತ್ ಬಲ್ಬ್ಗಳು ಕಡಿಮೆ ವಿದ್ಯುತ್ತನ್ನು ಏನು ಮಾಡ್ತಾವಪ್ಪ ಅಂದ್ರೆ ಬಳಸಿಕೊಳ್ತಾವ, ಇದು ಒಂದನೇದು. 2ನೇದು, ಹೆಚ್ಚಿನ ಬೆಳಕಿನ ಶಕ್ತಿಯನ್ನು ಏನು ಮಾಡ್ತಾವ, ಅವು ಕೊಡ್ತಾವೆ. ಸೊ ಆ ಕಾರಣಕ್ಕಾಗಿ ಜನ ಇತ್ತೀಚಿನ ದಿನಗಳಲ್ಲಿ ಅಂದರೆ ವರ್ತಮಾನ ಸಮಯಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ LED ಬಲ್ಬ್ಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ 3. ಕರಾವಳಿ ತೀರ ಪ್ರದೇಶದಲ್ಲಿರ್ತಕ್ಕಂಥ ಮಗು ಕುಡಿಯುವ ನೀರನ್ನು ಮತ್ತು ಸಮುದ್ರದ ನೀರನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸ್ತಾನೆ. ಕಾಂತಸೂಜಿಯ ಬಾಗುವಿಕೆಯು ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಿರೋದನ್ನು ಕಂಡುಕೊಳ್ತಾನೆ. ಇದಕ್ಕೆ ಕಾರಣವನ್ನು ವಿವರಿಸುವಿರಾ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ, ಆ ಮಗು ಎಲ್ಲದ ಕರಾವಳಿ ತೀರ ಪ್ರದೇಶದಲ್ಲಿ ವಾಸವಾಗದ. ಆ ಮಗು ಕುಡಿಯೋ ನೀರನ್ನು ಮತ್ತು ಸಮುದ್ರದ ನೀರನ್ನು ಎರಡನ್ನೂ ಕೂಡ ಪರೀಕ್ಷಕದ ಮೂಲಕ ಪರೀಕ್ಷೆಯನ್ನು ಮಾಡ್ತಾನೆ. ಮುಂದೆ
ಕಾಂತ ಸೂಜಿಯ ಬಾಗುವಿಕೆಯ ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಿರೋದನ್ನ ಆತ ಏನ್ ಮಾಡ್ತಾನೆ, ಕಂಡುಕೊಳ್ತಾನೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆ ಕಾಂತ ಸೂಜಿಯ ಬಾಗುವಿಕೆ ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಾಗಿರೋದಕ್ಕೆ ಕಾರಣ ಎಸ್, ಲವಣಗಳು ಏನಾಗಿರ್ತಾವ, ಸಮುದ್ರದ ನೀರಿನಲ್ಲಿ ಹೆಚ್ಚಾಗಿ ಕರಗಿರ್ತಾವ. ಓಕೆ. ಆಮೇಲೆ ಕುಡಿಯೋ ನೀರಿಗಿಂತ ಹೆಚ್ಚು ಅಯಾನುಗಳನ್ನ ಏನಾಗದ, ಸಮುದ್ರದ ನೀರು ಹೊಂದದ. ಸೊ ಆ ಕಾರಣಕ್ಕಾಗಿ ಏನಾಗದಪ್ಪ ಅಂದ್ರೆ ಆ ಕಾಂತ ಸೂಜಿಯ ಬಾಗುವಿಕೆ ಸಮುದ್ರದ ನೀರಿನಲ್ಲಿ ಹೆಚ್ಚಾಗಿ ಕಾಣ್ತದ. ಮುಂದಿನ ಪ್ರಶ್ನೆ 4. ಕಬ್ಬಿಣದ ತಂತಿಯ ಬದಲಾಗಿ ತಾಮ್ರದ ತಂತಿಯನ್ನ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚು ಬಳಸ್ತಾರೆ, ಏಕೆ? ಇಲ್ಲಿ ಮುಖ್ಯವಾಗಿ ನಾವು ಹೇಳ್ಬೋದು ಅಂತಂದ್ರೆ ತಾಮ್ರದ ತಂತಿಯ ರೋಧಶೀಲತೆ ಕಡಿಮೆ ಇದೆ ಅಂತ ಹೇಳ್ಬೋದು. ಆಮೇಲೆ ಹೆಚ್ಚು ವಿದ್ಯುತ್ ವಾಹಕದ ಗುಣವನ್ನ ಸಹಿತ ಏನಾಗದ, ತಾಮ್ರದ ತಂತಿ ಹೊಂದದ. ನಾವು ಕಬ್ಬಿಣದ ತಂತಿಗಿಂತ ಹೆಚ್ಚಾಗಿ ತಾಮ್ರದ ತಂತಿಯನ್ನ ಇವೇ ಕಾರಣಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ತಾಮ್ರದ ತಂತಿಯ ರೋಧಶೀಲತೆ ಕಡಿಮೆ ಇರೋದು. ಎರಡನೇದು, ತಾಮ್ರ ಹೆಚ್ಚು ವಿದ್ಯುತ್ನ ವಾಹಕ ಆಗಿರೋದು. ಮುಂದಿನ ಪ್ರಶ್ನೆ, ಜೋರಾಗಿ ಮಳೆ ಬರ್ತಿರುವಾಗ ಇಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವೇ, ವಿವರಿಸಿರಿ ಅಂತ ಕೇಳಿದ್ದಾರೆ. ಅವ್ರು ಸನ್ನಿವೇಶ ಕೊಟ್ಟಿದ್ದಾರೆ, ಜೋರಾದ ಮಳೆ ಇದೆ. ಎಸ್. ಸೊ ತುಂಬಾ ಜೋರಾಗಿ ಮಳೆ ಇದೆ, ಧಾರಾಕಾರ ಮಳೆ ಇದೆ, ಎಲೆಕ್ಟ್ರಿಷಿಯನ್ ಹೊರಗಡೆ ಹೋಗಿ ವಿದ್ಯುತ್ ರಿಪೇರಿ ಮಾಡೋದು ಸೂಕ್ತವೇ ಅಂತ ನಿಮಗೆ ಕೇಳಿದ್ದಾರೆ. ಸೊ ನಾವು ಹೇಳ್ಬೋದು ಆ ವಿದ್ಯುತ್ ರಿಪೇರಿ ಮಾಡ್ತಕ್ಕಂಥ ಕ್ರಮ ಸೂಕ್ತನೇ ಅಲ್ಲ. ಯಾಕಂದ್ರೆ ಮಳೆ ನೀರಿನಲ್ಲಿ ಲವಣಗಳ ಕರಗಿರ್ತಾವ, ಅದು ವಿದ್ಯುತ್ ವಾಹಕನೇ ಆಗಿರ್ತದ ಮಳೆ ನೀರು. ಆದ್ದರಿಂದ ಎಸ್ ಅಯಾನುಗಳಲ್ಲಿ ಏನಾಗ್ತಾವಪ್ಪ ಅಂದ್ರೆ ಕ್ರಿಯೆಯಲ್ಲಿ ತೊಡಗೋದ್ರಿಂದ ವಿದ್ಯುತ್ ತಗಲತಕ್ಕಂಥ ಸಂಭವ ತುಂಬಾನೇ ಹೆಚ್ಚಾಗಿರ್ತದ. ಸೊ ಆ ಕಾರಣಕ್ಕಾಗಿ ಮಳೆ ಜೋರಾಗಿ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಇಲೆಕ್ಟ್ರಿಷಿಯನ್ನರು ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡ್ತಕ್ಕಂಥ ಕ್ರಮ ಸೂಕ್ತವೇ ಅಲ್ಲ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ 6. ಪಹೇಲಿ ಮಳೆಯ ನೀರು ಸಂಪೂರ್ಣ ಅಸವಿತ ನೀರಿನಷ್ಟೇ ಶುದ್ಧವಾಗಿರುತ್ತದೆ ಅಂತ ಕೇಳಿರ್ತಾಳೆ. ಆದ್ದರಿಂದ ಅವಳು ಮಳೆ ನೀರನ್ನ ಗಾಜಿನ ಲೋಟದಲ್ಲಿ ಸಂಗ್ರಹಿಸಿ ಪರೀಕ್ಷಕದ ಮೂಲಕ ಪರೀಕ್ಷಿಸ್ತಾಳೆ. ಅವಳಿಗೆ ಆಶ್ಚರ್ಯಕ್ಕಾಗಿರ್ತದ, ಅವಳಿಗೆ ಕಾಂತ ಸೂಜಿಯ ವಿಚಲನೆ ಕಂಡು ಬರ್ತದ. ಹೀಗಾಗಲು ಕಾರಣ ಏನು ಅಂತ ಕೇಳಿದಾರ. ಪ್ರಶ್ನೆ ಏನಿದೆ ಅಂತಂದ್ರೆ, ಪಹೇಲಿ ಏನ್ ಮಾಡಕತ್ತಾಳ, ಮಳೆ ನೀರು ಸಂಪೂರ್ಣ ಅಸವಿತ ನೀರಿನಷ್ಟೇ ಶುದ್ಧ ಅಂತ ಕೇಳಿರ್ತಾಳೆ. ಅಸವಿತ ನೀರು, ಮಳೆ ನೀರು ಅಂದ್ರೆ ಈ ಮಳೆ ನೀರೇನಾಗದ ಅಸವಿತ ನೀರಿನಷ್ಟೇ ಶುದ್ಧ ಆಗಿರ್ತದ ಅಂತ ಆಕಿಗೆ ಯಾರೋ ಹೇಳಿರ್ತಾರ, ಅದನ್ನ ಕೇಳಿರ್ತಾಳ. ಅವಳು ಮಳೆ ನೀರನ್ನ ಗಾಜಿನ ಲೋಟದಲ್ಲಿ ಸಂಗ್ರಹ ಮಾಡಿ ಇಡ್ತಾಳ. ಆ ಮಳೆ ನೀರನ್ನಕ್ಕೆ ಏನ್ ಮಾಡ್ತಾಳಪ್ಪ ಅಂದ್ರೆ ಪರೀಕ್ಷಕದ ಮೂಲಕ ಪರೀಕ್ಷೆಯನ್ನ ಮಾಡಿದಾಗ ಆ ಮಳೆ ನೀರಿನಲ್ಲಿ ಕಾಂತ ಸೂಜಿ ವಿಚಲನೆ ಆಗಿರೋದು ನೋಡ್ತಾಳ ಪಹೇಲಿ. ಸೊ ಹಾಗಾದಿರೋ ಕಾರಣ ಏನು, ಮಳೆ ನೀರಿನಲ್ಲಿ ಕಾಂತ ಸೂಜಿ ವಿಚಲನೆ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಎಸ್, ಮಳೆ ನೀರಿನಲ್ಲಿ ಲವಣಗಳು ಕರಗಿರ್ತಾವ, ಆ ಕಾರಣಕ್ಕಾಗಿ ಕಾಂತ ಸೂಜಿ ವಿಚಲನೆ ತೋರಿಸ್ತದ ಅಂತ ನಾವೇನ್ ಮಾಡ್ಬೋದು, ಬರಿಬಹುದು. ಇಷ್ಟು 8ನೇ ತರಗತಿಯ 13ನೇ ಕಲಿಕಾಂಶದಲ್ಲಿ ನಾವು ಇವತ್ತು ಕಲಿಕಾ ಹಾಳೆ 3 ಎಸ್ ಮತ್ತೆ ನನ್ನ ತಿಳುವಳಿಕೆಯನ್ನ ನಾನೇ ಪರಿಶೀಲಿಸಿಕೊಳ್ಳುವಂತಕ್ಕಂಥ ಭಾಗದ ಪ್ರಶ್ನೆಗೆ ಉತ್ತರಗಳನ್ನ ನೋಡಿದ್ದೇವೆ.